ವಿವರಿಸ್ತಿದ್ದೇನೆ. ಅದಾದರೆ ಇಲ್ಲಿ ಒಂದು ಹನುಮಂತನ ಬಾಲವನ್ನು ಲೆಕ್ಕ ಮಾಡ್ತಾರೆ, ಕೆಲವರು ತಲೆಯನ್ನು ಲೆಕ್ಕ ಮಾಡ್ತಾರೆ. ಆದರೆ ಇಲ್ಲಿ 2 ಬಾಲ ಇರುವುದನ್ನು ಗಮನಿಸುವುದಿಲ್ಲ. ಇಲ್ಲಿ ತಲೆ ಮೇಲ್ಗಡೆ ಒಂದಿದೆ, ಕೆಳಗಡೆ ಒಂದಿದೆ. ಇದು ಎರಡನ್ನು ಒಂದೇ ಅಂತ ಪರಿಗಣಿಸ್ತಾರೆ. ಹಾಗಾಗಿ ಇದು ಮಾಯ ಆಗುವ ಸ್ತಂಭ ಅಂತ ಹೇಳಿ ನಮ್ಮ ಬುದ್ಧಿಯನ್ನು ಮಾಯ ಆಗುತ್ತದೆ. ಓಂ ನಮಃ ಸಿದ್ದೇಭ್ಯಃ. ಜೈನ ಕಾಶಿ ಮೂಡುಬಿದ್ರೆ ಪ್ರಾಚೀನವಾಗಿರ್ತಕ್ಕಂಥ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 32 ಪಟ್ಟಣಗಳಲ್ಲಿ ಒಂದು. ಶ್ರೀ ಜೈನ ಮಠಕ್ಕೆ ಸಂಬಂಧಪಟ್ಟಂಥ 72 ಸಂಸ್ಥಾನಗಳಲ್ಲಿ ಒಂದು. ಹಾಗಾಗಿ ಈ ಕರಾವಳಿ ಭಾಗದ ಮುಕುಟಪ್ರಾಯವಾಗಿರ್ತಕ್ಕಂಥ 18 ಬಸದಿಗಳಲ್ಲಿ ಶ್ರೇಷ್ಠ ಮಟ್ಟದ ಬೃಹದಾಕಾರದ ದೇಗುಲ ಅದು 1000 ಬಿಂಬದ ಕಂಬದ ಬಸದಿ. ಹೇಳುವುದಕ್ಕೆ ಅನುಕೂಲವಾಗಲೆಂದು ಈ 1000 ಬಿಂಬದ ಕಂಬದ ಬಸದಿಯನ್ನು 1000 ಕಂಬದ ಬಸದಿ ಎಂದು ಅಷ್ಟೇ ಹೇಳುವುದು ರೂಢಿಯಾಯಿತು. ಇದಕ್ಕೆ 3 ನೆಲೆಗಳಿವೆ. ಕೆಳಗಿನ ನೆಲೆಯಲ್ಲಿ 9 ಅಡಿ ಎತ್ತರದ ಚಿನ್ನದ ಹೊಳಪು ಉಳ್ಳಂಥ 700 ಮನೆಯ ಶ್ರಾವಕಿಯರು ಭಕ್ತಿಯಿಂದ ಸಮರ್ಪಿಸಿದ ಚಿನ್ನವನ್ನು ಮತ್ತು ಇತರ ಲೌಹಗಳನ್ನು ಮಾಡಿ ಆ ಸುಂದರವಾದ ಮೂರ್ತಿ ಶಿಲ್ಪವನ್ನು ನಿರ್ಮಾಣ ಮಾಡಿ 1429 ಸುಮಾರಿಗೆ ಸರ್ವಾಂಗ ಸುಂದರವಾದಂಥ ಈ ಜಿನಚೈತ್ಯದ ಗರ್ಭಗುಡಿಯನ್ನು ಪ್ರಾರಂಭಿಸುತ್ತಾರೆ. 1430ರಲ್ಲಿ ಈ ಬಸದಿಯು ಆರಂಭವಾಗಿ 1496ರಲ್ಲಿ ಪೂರ್ಣಗೊಳ್ಳುತ್ತದೆ. ಹೀಗೆ ಸುಮಾರು 66 ವರ್ಷಗಳ ಕಾಲ ಯಾವುದೇ ಸಿಮೆಂಟ್ ಮತ್ತು ಲೋಹದ ಬಳಕೆಯನ್ನು ಮಾಡದೆ ಮರಮಟ್ಟು, ತಾಮ್ರ ಮತ್ತು ಕಲ್ಲಿನ ರಚನೆಯನ್ನು ವಾಸ್ತುವಿನ್ಯಾಸವನ್ನು ಒಳಗೊಂಡ ಬೇಸರ ಶೈಲಿಯ ಈ ಚೈತ್ಯಾಲಯ ಬೃಹದಾಕಾರವಾದ ಚೈತ್ಯಾಲಯ. ಇದು 3 ಎಕರೆ ಪ್ರದೇಶದ ವಿಸ್ತೀರ್ಣದಲ್ಲಿ ತನ್ನ ವಾಸ್ತು ವೈಭವದಿಂದ ಕಂಗೊಳಿಸುತ್ತಿದೆ. ಇದರ ಮೇಗಿನ ನೆಲೆಯಲ್ಲಿ ಸಹಸ್ರಕೂಟ ಜಿನಾಲಯ ಇರುವುದರಿಂದಲೇ ಈ ಬಸದಿಗೆ ಸಹಸ್ರ ಬಿಂಬದ ಕಂಬದ ಬಸದಿ ಎಂದು ಹೆಸರು. ಹೇಳುವುದಕ್ಕೆ ಅನುಕೂಲವಾಗಲೆಂದು ಅದನ್ನು 1000 ಕಂಬದ ಬಸದಿ ಎಂದು ಈಗಷ್ಟೇ ನಾವು ಹೇಳಿದ್ದೇವೆ. ಅದೇ ಪ್ರಕಾರವಾಗಿ ಇದರ ಮಧ್ಯದ ನೆಲೆಯಲ್ಲಿ ಸುಪಾರ್ಶ್ವನಾಥ ಕೂಟ ಮತ್ತು ವಿಶೇಷವಾದಂಥ ಚತುರ್ವಿಂಶತಿ ತೀರ್ಥಂಕರ ಜಿನಬಿಂಬಗಳಿವೆ. ಉತ್ತರದ ಭಾಗದಲ್ಲಿ ಚತುರ್ವಿಂಶತಿ ತೀರ್ಥಂಕರು ಮತ್ತು ದಕ್ಷಿಣದ ಭಾಗದಲ್ಲಿ ಸುಪಾರ್ಶ್ವನಾಥ ಸ್ವಾಮಿ. ಅದು ಪಶ್ಚಿಮದ ಭಾಗದಲ್ಲಿ ಸುಪಾರ್ಶ್ವನಾಥ ಸ್ವಾಮಿಯ ಸುಂದರ ಮೂರ್ತಿ ಮತ್ತು ದಕ್ಷಿಣದ ಭಾಗದಲ್ಲಿ ನಮ್ಮ ಚತುರ್ವಿಂಶತಿ ತೀರ್ಥಂಕರರ ಅಲ್ಲಿ ಓರ್ವರಾದಂಥ ಪಾರ್ಶ್ವನಾಥರ ಬಿಂಬ ಇದೆ. ಅದೇ ಪ್ರಕಾರವಾಗಿ ಅಲ್ಲಿ ಮಹಾವೀರ ಸ್ವಾಮಿಯ ಸುಂದರವಾದ ಪ್ರತಿಮೆಯು ಕೂಡ ಪಶ್ಚಿಮ ಭಾಗದಲ್ಲಿ ಇದೆ. ಹೀಗೆ 1ನೇ ನೆಲೆಯಲ್ಲಿ ಸಹಸ್ರಕೂಟ ಜಿನಾಲಯ, ಸುಪಾರ್ಶ್ವನಾಥ ಸ್ವಾಮಿ, ಮಹಾವೀರ ಸ್ವಾಮಿ, ಚತುರ್ವಿಂಶತಿ ತೀರ್ಥಂಕರು ಮತ್ತು ಪಾರ್ಶ್ವನಾಥ ಸ್ವಾಮಿ ಈ ರೀತಿಯ ಮೂರ್ತಿಗಳಿವೆ. ಮೇಗಿನ ನೆಲೆ ಆದ ಮೇಲೆ 1ನೆಯ ನೆಲೆ 2ನೇ ನೆಲೆಗೆ ನಾವು ಹೋದಾಗ ಅಲ್ಲಿ ಸಿದ್ಧ ಸ್ಫಟಿಕದ ಬಿಂಬಗಳಿವೆ. ಇದು ಸಿದ್ಧಲೋಕ ಅಂದರೆ ಜೈನರ ಸಿದ್ಧಾಂತದಲ್ಲಿ ಮತ್ತು ಸನಾತನ ಧರ್ಮದ ಸಿದ್ಧಾಂತದಲ್ಲಿ ನಮ್ಮ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತು ಮತ್ತು ಮುಮುಕ್ಷುತ್ವ ಇದು ಜೀವನದ ಪರಮ ಉದ್ದೇಶವಾಗಿರುತ್ತದೆ. ಹಾಗಾಗಿ ಮೋಕ್ಷದಲ್ಲಿ ಇರುವಂಥ ಸಿದ್ಧರ ಬಿಂಬಗಳನ್ನು ಅಲ್ಲಿ ಇರಿಸಿದ್ದಾರೆ. ಆ 40-45 ಅಡಿ ಎತ್ತರದ ಈ ದೇಗುಲದ ಮೇಲೆ ನಿಂತು ಹಿಂದೆ ಮೋಡ ಇಲ್ಲದಂಥ ಶುಭ್ರ ಆಕಾಶದಲ್ಲಿ ಮಂಗಳೂರಿನ ಸಮುದ್ರವೂ ಕೂಡ ಕಾಣುತ್ತಿತ್ತೆಂದು ಪ್ರತೀತಿ ಇದೆ. ವಿಶೇಷವಾಗಿ ಈ ಬಸದಿಗೆ ಅಕ್ಟೋಬರ್ ತಿಂಗಳಿನಿಂದ ಫೆಬ್ರವರಿವರೆಗೆ ಹೆಚ್ಚು ಜನ ಭೇಟಿಯನ್ನು ಕೊಡುತ್ತಾರೆ. ಅದರಲ್ಲೂ ನವೆಂಬರ್ ಮತ್ತು ಡಿಸೆಂಬರಲ್ಲಿ ಅತಿ ಹೆಚ್ಚು ಜನ ಈ ಬಸದಿಯ ಸಂದರ್ಶನಕ್ಕೆ ಬರುತ್ತಾರೆ. ಇದರಲ್ಲಿ ಒಟ್ಟು 7 ಮಂಟಪಗಳಿವೆ. ಚಿಕ್ಕ ಚಿಕ್ಕ ಮಂಟಪವನ್ನು ಸೇರಿಸಿದರೆ ಒಟ್ಟು 9 ಮಂಟಪಗಳಿವೆ. 7 ಮಂಟಪಗಳನ್ನು ಮುಖ್ಯವಾಗಿ ನಾವು ಪರಿಗಣಿಸಿದರೆ ಸಪ್ತ ಪರಮಸ್ಥಾನದ ದೇಹವನ್ನು ಇಟ್ಟುಕೊಂಡು ಹೋಗುವಂಥ ಭಕ್ತರು ತಮ್ಮ ಸಪ್ತ ಪರಮಸ್ಥಾನವಾದ ಮೋಕ್ಷವನ್ನು ಪಡಿಬೇಕು ಅನ್ನುವ ನಿಟ್ಟಿನಲ್ಲಿ 7 ಮಂಟಪಗಳಿಂದ ಭಗವಂತನ ದರ್ಶನ ಮಾಡುವುದು ಇಲ್ಲಿ ಪ್ರತೀತಿ. ವಿಶೇಷವಾಗಿ ಮುಖಮಂಟಪ, ಪ್ರವೇಶದ್ವಾರ ಮಂಟಪ, ಅದರಲ್ಲಿ ವಿಶೇಷವಾದ ಒಂದು ನವನಾರಿ ಕುಂಜರ, ಪಂಚನಾರಿ ತುರಗ ಅನ್ನುವ ಕಾಷ್ಟಶಿಲ್ಪದ ವೈಭವದಿಂದ ಸೊಗಸಾದ 18 ಅಡಿ ಎತ್ತರದ
ಬಾಗಿಲನ್ನು ನಿರ್ಮಾಣ ಮಾಡಿದ್ದಾರೆ. ಆ ಬಾಗಿಲಿನಲ್ಲಿ ಭಗವಾನ್ ಪಾರ್ಶ್ವನಾಥ ಸ್ವಾಮಿ, ಉಗ್ರ ನರಸಿಂಹ, ಶ್ರೀರಾಮ ಪಟ್ಟಾಭಿಷೇಕ ಮತ್ತು ಸರಸ್ವತಿಯ ಸುಂದರವಾದ ಕಾಷ್ಟಶಿಲ್ಪದ ಮೂರ್ತಿಗಳಿವೆ. ಇಲ್ಲಿ ಶೈವ, ವೈಷ್ಣವ, ಜೈನದ ಸಮನ್ವಯವನ್ನು ಆ ಕಾಲದಲ್ಲಿ 15ನೇ ಶತಮಾನದಲ್ಲಿ ಭಕ್ತಿ ಪಂಥದ ಚಳುವಳಿಯ ಕಾಲದಲ್ಲಿ ಮಾಡಿರುವಂಥದ್ದಾಗಿದೆ. ಜೈನರು ಸರ್ವಧರ್ಮ ಸಮನ್ವಯವನ್ನು ಮಾಡತಕ್ಕಂಥ ಅರಸರ ಆಳ್ವಿಕೆಯನ್ನು ಮಾಡಿದಂಥ ಒಂದು ಇತಿಹಾಸ ಇದೆ. ಹಾಗಾಗಿ ಎಲ್ಲ ಧರ್ಮೀಯರಿಗೂ ಅವರವರ ಒಂದು ಜವಾಬ್ದಾರಿಯನ್ನು ಕೊಟ್ಟು ಸೌಹಾರ್ದಯುತವಾದ ಆಡಳಿತವನ್ನು ನಡೆಸಿದ ಕೀರ್ತಿ ಇಂದಿನ ಎಲ್ಲ ಅರಸರಿಗೆ ಇದೆ. ಅಂತಹ ಅರಸರಲ್ಲಿ ವಿಶೇಷವಾಗಿ ಈ ನಮ್ಮ ಮೂಡುಬಿದ್ರೆಗೆ ಯಾವುದೇ ಅರಸರ ನಿಯಂತ್ರಣ ಇಲ್ಲದೆ ಆಧ್ಯಾತ್ಮಿಕ ಗುರುವಿನ ನಿಯಂತ್ರಣದಲ್ಲಿ ಇಲ್ಲಿಯ ಒಂದು ಮನೆತನಗಳ ವಿಶೇಷವಾದಂಥ ಸಮರ್ಪಣಾ ಭಾವದಿಂದ 10 ಸಮಸ್ತರನ್ನು ಸೇರಿಸಿಕೊಂಡು ಇಲ್ಲಿಯ ಆಡಳಿತ ವ್ಯವಸ್ಥೆ ಇತ್ತು. ಅದರಲ್ಲಿ ಭಟ್ಟಾರಕರು ಪ್ರಮುಖವಾಗಿದ್ದು ಈ ಬಸದಿಯ ನಿರ್ವಹಣೆ ಆಡಳಿತವನ್ನು ನಡೆಸುತ್ತಿದ್ದರು. ಇಲ್ಲಿ ಒಟ್ಟಿಗೆ 1000 ಕಂಬದ ಬಸದಿಯ ಪೂರ್ವಕ್ಕೆ ಹೋದ ಹಾಗೆ 4 ವೃತ್ತಗಳು ಇರುವುದನ್ನು ನಾವು ಗಮನಿಸಬಹುದು. ಅದು ಕನಿಷ್ಠ 400 ಮೀಟರ್ನಿಂದ 500 ಮೀಟರ್ ಉದ್ದಕ್ಕೆ ಪ್ರತಿಯೊಂದು ವೃತ್ತವೂ ಇದೆ. ಪ್ರಥಮ ವೃತ್ತದಲ್ಲಿ 4 ಅನುಯೋಗ ಅಥವಾ 4 ವೇದಗಳ ಸಂಕೇತವಾದಂಥ ಆಗಮ ಗ್ರಂಥ ಇರುವ ಮೂಡುಬಿದ್ರೆಯ ಜೈನ ಮಠ ಮತ್ತು ಎದುರುಗಡೆ ಇರುವಂಥ ಮುನಿಸುಬ್ರತ ಸ್ವಾಮಿಯ ಪಾಠಶಾಲೆ, ಹಿಂಭಾಗದಲ್ಲಿರತಕ್ಕಂಥ ಇದೇ 1000 ಕಂಬದ ಬೃಹತ್ ದೇಗುಲ ಮತ್ತು ಮಠದ ಹಿಂಭಾಗದಲ್ಲಿರುವಂಥ ಧರ್ಮನಾಥ, ವಿಮಲನಾಥ, ಅನಂತನಾಥದ ಪ್ರಾಚೀನವಾಗಿರ್ತಕ್ಕಂಥ ಕ್ರಿಸ್ತಪೂರ್ವ 3ನೇ ಶತಮಾನದ ಪಡುಬಸದಿಯನ್ನು ನಾವು ಕಾಣಬಹುದು. ಆನಂತರ 400ರಿಂದ 500 ಮೀಟರ್ ಮುಂದಕ್ಕೆ ಹೋದ ಹಾಗೆ ನಮಗೆ 10 ಲಕ್ಷಣ ಒಂದು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಕ್ಷಮೆ, ಮಾರ್ಧವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪ, ತ್ಯಾಗ, ಕಿಂಚನ್ಯ, ಬ್ರಹ್ಮಚರ್ಯ ಅಂತ ಹೇಳಿದ್ದಾರೆ. ಅದರ ಪ್ರತೀಕವಾಗಿ ಅಲ್ಲಿ 10 ಬಸದಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಕೋಟಿ ಶೆಟ್ಟರ ಬಸದಿ, ಗುರು ಬಸದಿ, ಆಮೇಲೆ ಲೆಪ್ಪದ ಬಸದಿ, ದೇರಮ್ಮ ಶೆಟ್ಟಿಯ ಬಸದಿ ನಮಗೆ ಪೂರ್ವದ ದಿಕ್ಕಿನಲ್ಲಿ ಇದ್ದರೆ, ಪಶ್ಚಿಮದ ದಿಕ್ಕಿನಲ್ಲಿ ವಿಕ್ರಮ ಶೆಟ್ಟಿ ಬಸದಿ, ಕಲ್ಲು ಬಸದಿ, ಚೋಳಶೆಟ್ಟಿ ಬಸದಿ, ಮಹಾದೇವ ಶೆಟ್ಟಿ ಬಸದಿ, ಬೈಕಣಾಧಿಕಾರಿ ಬಸದಿ ಮತ್ತು ಕೆರೆ ಬಸದಿಯನ್ನು ದಕ್ಷಿಣದ ಭಾಗದಲ್ಲಿದೆ. ಹೀಗೆ 2ನೆಯ ವೃತ್ತದಲ್ಲಿ 10 ಬಸದಿಗಳನ್ನು ನಾವು ನೋಡಿದ್ದಾಯಿತು. ಇನ್ನು 400-500 ಮೀಟರ್ ಮುಂದಕ್ಕೆ ಹೋದಾಗ ಎಡಪಾರ್ಶ್ವಕ್ಕೆ ಹೊರಳಿದಾಗ ಸಿಗುವುದೇ ಅಮ್ಮನವರ ಬಸದಿ ಅಥವಾ ಹಿರೇ ಬಸದಿ ಅಥವಾ ಶಾಂತಿನಾಥ ಸ್ವಾಮಿಯ ಬಸದಿ. ಆ ಬಸದಿಯಲ್ಲಿ 24 ತೀರ್ಥಂಕರರ ಮೃಣ್ಮಯ ಮೂರ್ತಿಗಳನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ ಶಾಂತಿನಾಥ ಸ್ವಾಮಿ ಮೂಲ ಸ್ವಾಮಿಯಾಗಿದ್ದಾರೆ ಮತ್ತು ಅಲ್ಲಿ ಕ್ಷೇತ್ರಪಾಲಾದಿಗಳು ಇದೆ. ವಿಶೇಷ ಅಂದರೆ ಆ ಬಸದಿ ಎಲ್ಲ ಬಸದಿಗಳಿಗೂ ನಾವು ಮೇಲೇರಿ ಹೋದರೆ ಮೆಟ್ಟಿಲನ್ನು ಆ ಬಸದಿಯಲ್ಲಿ ನಾವು ಕೆಳಗೆ ಇಳಿದು ಹೋಗುವಂಥ ಒಂದು ವಿಶೇಷತೆ. ಅದೇ ಪ್ರಕಾರವಾಗಿ ಆ ಬಸದಿಯನ್ನು ದಾಟಿ ನಾವು ಮತ್ತೆ 300-400 ಮೀಟರ್ ಹೋದಾಗ ಭಟ್ಟಾರಕರ ಕೆರೆ ಅನ್ನುವ ಬೆಟ್ಟಕೇರಿ ಎನ್ನುವ ಪ್ರದೇಶ ಇದೆ. ಆ ಪ್ರದೇಶದ ಬಲಪಾರ್ಶ್ವಕ್ಕೆ ಅಂದರೆ ದಕ್ಷಿಣದ ಪಾರ್ಶ್ವಕ್ಕೆ ಉತ್ತರಾಭಿಮುಖವಾಗಿ ಭಗವಾನ್ ಮಹಾವೀರ ಸ್ವಾಮಿಯ ಸುಂದರ ಮೂರ್ತಿ ಇದೆ. ಹೀಗೆ ಬೆಡ್ಕೇರಿ ಬಸದಿಯಿಂದ 1000 ಕಂಬದ ಬಸದಿ ಪಶ್ಚಿಮದಲ್ಲಿದ್ದರೆ ಪೂರ್ವದಲ್ಲಿ ಬೆಡ್ಕೇರಿ ಬಸದಿ ಇದೆ. ಈ ಪಶ್ಚಿಮದಲ್ಲಿರ್ತಕ್ಕಂಥ ಬೃಹದಾಕಾರದ ದೇಗುಲ 3 ಎಕರೆ ವಿಸ್ತೀರ್ಣದಲ್ಲಿರ್ತಕ್ಕಂಥ 1000 ಕಂಬದ ಬಸದಿಯ 3ನೇ ಮಂಟಪವೇ ವಿಶಿಷ್ಟವಾದಂಥ ಮಂಟಪ. ಈ ಮಂಟಪದ ಹೆಸರು ಚೆನ್ನಭೈರಾದೇವಿ ಮಂಟಪ. ಇದನ್ನು ಸುಮಾರು 1452-62ರ ಸುಮಾರಿಗೆ ಚೆನ್ನಭೈರಾದೇವಿ ಅಂತ ವಿಶೇಷವಾಗಿ ಶೀರೂರು, ಗಂಗೊಳ್ಳಿ, ಭಟ್ಕಳ ಹಾಗೆ ಹಾಡುವಳ್ಳಿ ಮೊದಲಾದ ಭಾಗಗಳನ್ನು ಗೇರುಸೊಪ್ಪೆಯಿಂದ ಆಳ್ವಿಕೆಯನ್ನು ನಡೆಸುತ್ತಿದ್ದಂಥ ಕರಿಮೆಣಸಿನ ರಾಣಿ ಎಂದು ಪ್ರಸಿದ್ಧಳಾದ ಚೆನ್ನಭೈರಾದೇವಿಯ ಆಳ್ವಿಕೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಅವರು ತನ್ನ ಸಾಂಬಾರ ಪದಾರ್ಥಗಳನ್ನು ವಿದೇಶಕ್ಕೆ ರಫ್ತು ಮಾಡಿ ವಿಪುಲವಾದ ಸಂಪತ್ತನ್ನು ಶೇಖರಣೆ ಮಾಡಿ ಅದನ್ನು ದಾನ ಮಾಡಬೇಕು ಎಂದು ಯೋಚಿಸಿ ಇಲ್ಲಿಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಜಗತ್ತಿನಲ್ಲಿ ತಾನು ಕಂಡ ಅಚ್ಚರಿಯ ಪಶು, ಪಕ್ಷಿ, ಪ್ರಾಣಿಲೋಕ ಮತ್ತು ವಿವಿಧ ರೀತಿಯ ಚಿತ್ರ ಮತ್ತು ಚಿತ್ತಾರಗಳನ್ನು ಈ ಮಂಟಪದಲ್ಲಿ ಕೆತ್ತಿರುವುದು ನಾವು ನೋಡಬಹುದು. ವಿಶೇಷವಾಗಿ ಚೈನಾದ ಡ್ರ್ಯಾಗನ್, ಆಫ್ರಿಕಾದ ಜಿರಾಫೆ, ಅರಬ್ಬಿ ದೇಶದ ಕುದುರೆಗಳು, ರಾಜಸ್ಥಾನದ ಒಂಟೆಯ ಉಳುಮೆ ಮತ್ತು ಹಸು ಮತ್ತು ಕರು, ವಿಶೇಷವಾದಂಥ ಶಾರ್ದೂಲ, ಹಾಗೆ ಚಿರತೆಗಳು, ಹುಲಿ, ದನ, ಸಿಂಹ,
ಮೊದಲಾದ ಅನೇಕ ರೀತಿಯ ಪ್ರಾಣಿ ಪ್ರಪಂಚವನ್ನು ಇದರಲ್ಲಿ ಕೆತ್ತಿದ್ದಾರೆ. ಸ್ಫಿಂಕ್ಸ್ ಅನ್ನುವ ಒಂದು ಮಾನವ ಮುಖ ಮತ್ತು ಪಶುವಿನ ದೇಹ ಇರುವಂಥ ಒಂದು ವಿಶೇಷ ಆಕೃತಿಯನ್ನು ಕೂಡ ಇಲ್ಲಿ ಕೆತ್ತಿರುವುದೊಂದು ವಿಶೇಷ. ಹಾಗಾಗಿ ಇಲ್ಲಿ ಪ್ರಾಣಿ ಮತ್ತು ಮನುಷ್ಯನ ಸಂಬಂಧ, ಹಾಗೆಯೇ ಮನುಷ್ಯನ ಕುಟ್ಟುವುದು, ಬೀಸುವುದು, ನೃತ್ಯದ 8 ಪ್ರಕಾರಗಳು, ಕಲೆಯ ವಿಶೇಷವಾದಂಥ ಜನಪದ ಲೋಕಾಭಿರಾಮವಾಗಿ ಮಾತನಾಡುವಂಥದ್ದು, ಬೇಟೆಯಾಡುವಂಥ ದೃಶ್ಯಗಳು, ರಾಣಿ ರಾಜರ ಕಥಾನಕದ ಯುದ್ಧದ ದೃಶ್ಯಗಳು, ಹಾಗೆಯೇ ಬಹುರೂಪಿ ಕುಣಿತ, ಮಲ್ಲಕಂಬ, ಯೋಗ ಮೊದಲಾದ ಚಿತ್ರಗಳನ್ನು ಕೂಡ ಸುಂದರವಾಗಿ ಕೆತ್ತಿದ್ದಾರೆ. ಒಟ್ಟು ಚಿತ್ರಗಳು ಗಮನಿಸಿದ ಹಾಗೆ 200ಕ್ಕೆ ಮಿಕ್ಕಿ ಈ ಚಿತ್ರಿಕೆಗಳನ್ನು ಪಟ್ಟಿಗಳಲ್ಲಿ ಪ್ಲಿಂತ್ ಏರಿಯಾ ಅಂತ ಹೇಳುವಂಥ ಕೆಳಗಿನ ಪಟ್ಟಿಯಲ್ಲಿ ಸುಂದರವಾಗಿ ಕೆತ್ತಿದ್ದಾರೆ. ಸುಮಾರು 1 ಅಡಿ ಉದ್ದ, ಸುಮಾರು 3/4 ಫೀಟಿನಷ್ಟು, ಅರ್ಧ ಫೀಟಿನಷ್ಟು ಈ ಸ್ಲೇಟಿನ ರೂಪದಲ್ಲಿ ಈ ಚಿತ್ರಿಕೆಗಳನ್ನು ಸುಂದರವಾಗಿ ಕೆತ್ತಿರುವುದನ್ನು ನಾವು ಕಾಣಬಹುದು. ಈ ಮಂಟಪದ ಮೇಲ್ಮೈಯಲ್ಲಿ ಅನೇಕ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಚಿತ್ತಾರದಿಂದ ಕೂಡಿದ ಸೂಕ್ಷ್ಮ ಕುಸುರಿ ಕೆತ್ತನೆಗಳಿಂದ ಕೂಡಿದ ಕಂಬಗಳನ್ನು ನಾವು ಗಮನಿಸಬಹುದು. ಈ ಕಂಬಗಳಲ್ಲಿ ಕೆಳಗಿನ ಪಟ್ಟಿ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಬೇಸ್ಲೆಸ್ ಪಿಲ್ಲರ್ ಅಥವಾ ಗುರುತ್ವಾಕರ್ಷಣದ ಬಲದಲ್ಲಿ ನಿಂತಿರುವಂಥ ಕಂಬವನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ ಅದರ ಎದುರುಗಡೆ ಒಂದು ಕಂಬ ಇದ್ದು, ಅದರ ಮತ್ತೊಂದು ಕಂಬ ನಮಗೆ ಬಲಪಾರ್ಶ್ವದಲ್ಲಿ ಹೋಗುವಾಗ ಭಗವಂತನಿಗೆ ಬಲಪಾರ್ಶ್ವದಲ್ಲಿ ಇರುವ 2 ಕಂಬಗಳಲ್ಲಿ ಕಂಬಗಳನ್ನು ಕೆತ್ತಿದ್ದಾರೆ. ಅದರಲ್ಲಿ ತೀರ್ಥಂಕರವನ್ನು ಕೆತ್ತಿದ್ದಾರೆ, ಖಡ್ಗಾಸನದ ಮೂರ್ತಿ, ಪದ್ಮಾಸನದ ಮೂರ್ತಿ ಮತ್ತು ನಾನಾ ರೀತಿಯ ಪದಬಂಧ, ಚಿತ್ರಬಂಧ, ಅದು ಸಿರಿಗು ವಲಯದಲ್ಲಿ ಇರತಕ್ಕಂಥ ವಿನ್ಯಾಸಗಳನ್ನು ಕೂಡ ಕೆತ್ತಿರುವುದನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ ನಮ್ಮ ಈ ಸಾವಿರ ಕಂಬದ ಬಸದಿಯ ಭೈರಾದೇವಿ ಮಂಟಪದ ಒಂದು ಕಂಬದ ಹಾಗೆ ಮತ್ತೊಂದು ಕಂಬ ಇಲ್ಲ. ಎಲ್ಲ ಕಂಬಗಳು ವಿಶೇಷವಾಗಿ ವಿಶಿಷ್ಟವಾದ ಕೆತ್ತನೆಗಳಿಂದ ಒಳಗೊಂಡಿದೆ. ಸುಮಾರು 64ರಷ್ಟು ಕಂಬ ಪ್ರಾಚೀನವಾಗಿದ್ದು, 2 ಕಂಬ 1940ರ ಸುಮಾರಿಗೆ 69ರ ಸುಮಾರಿಗೆ ಒಂದು ಸಿಡಿಲು ಬಡಿದಾಗ ಅದನ್ನು ಜೋಡಿಸುತ್ತಿರುವುದನ್ನು ನಾವು ಕಾಣಬಹುದು. ಇಲ್ಲಿ ವಿಶೇಷವಾಗಿರತಕ್ಕಂಥ ಮೇಲ್ಛಾವಣಿ ಕಲ್ಲಿನಿಂದ ರಚನೆಗೊಂಡಿದೆ. ಅದು 2014ರಲ್ಲಿ ಕುಸಿದಾಗ ಒಂದು ಕಲ್ಲನ್ನು ನಮ್ಮ ಮಾರ್ಗದರ್ಶನದಲ್ಲಿ ಶಿಲ್ಪಿಗಳ ಸಲಹೆ ಸೂಚನೆಗಳನ್ನು ಪಡೆದು ನಡೆಸಲಾಗಿದೆ. ಎಲ್ಲ ಕಂಬಗಳ ಮೇಲ್ಛಾವಣಿಯನ್ನು ಆಗ ಸೂಕ್ಷ್ಮವಾಗಿ ಗುರುತಿಸಿದಾಗ ಒಂದು ಮೇಲ್ಛಾವಣಿ ಹಾಗೆ ಮತ್ತೊಂದು ಮೇಲ್ಛಾವಣಿಯ ಚಿತ್ತಾರಗಳು, ಚಿತ್ರಿಕೆಗಳು, ಶಿಲ್ಪಗಳು ಇರಲಿಲ್ಲ. ಎಲ್ಲವೂ ಭಿನ್ನ ಭಿನ್ನವಾಗಿ ಸುಂದರವಾಗಿ ರೂಪುಗೊಂಡಿದೆ. ಹಾಗಾಗಿ ಈ ಬಸದಿಯ ಚೆನ್ನಭೈರಾದೇವಿ ಮಂಟಪ ಒಂದು ವಿಸ್ಮಯ ಲೋಕ. ಸಂಸ್ಕೃತಿ, ಶಿಲ್ಪಗಳ, ಕಲೆಯ ಸೊಗಡು ಅಥವಾ ಖಜಾನೆ ಅಂತ ನಾವು ಕರೆದರೆ ತಪ್ಪಾಗಲಿಕ್ಕಿಲ್ಲ. ಇದರ ಮೇಲ್ಗಡೆ ತ್ರಿಕಾಲ ತೀರ್ಥಂಕರರ ಸುಂದರ ಪದ್ಮಾಸನದ ಬಿಂಬಗಳನ್ನು ಕೆತ್ತಿದ್ದಾರೆ. ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲದ ತೀರ್ಥಂಕರವನ್ನು ನಾವು ಕಾಣಬಹುದು. ಇದೇ ರೀತಿಯಾಗಿ ಈ ಕಂಬದಿಂದ ನಾವು ಸೌಧರ್ಮೇಂದ್ರ ಜಿನಬಾಲಕನನ್ನು ಕ್ಷೀರ ಸಮುದ್ರದ ವಿಶೇಷವಾದ ಜಲದಿಂದ ಪಾಂಡುಕಾಶಿಲೆಯಲ್ಲಿ ಅಭಿಷೇಕ ಮಾಡುವ ದೃಶ್ಯವನ್ನು ಕೂಡ ಇದರಲ್ಲಿ ಸುಂದರವಾಗಿ ಚಿತ್ರಿಸಿದ್ದಾರೆ. ಮತ್ತು ಮುಂದುವರಿದ ಹಾಗೆ ಇಲ್ಲಿ ಭರತೇಶ ವೈಭವ, ಶತಕತ್ರಯ, ಅಪರಾಜಿತ ಶತಕ, ನಿರಂಜನ ಶತಕ, ತ್ರಿಲೋಕ ಶತಕವನ್ನು ಬರೆದಂಥ ಮಹಾಕವಿ ರತ್ನಾಕರ ಕೀರ್ತನೆಗಳನ್ನು ಬರೆದಿದ್ದಾರೆ. ಅಂಥ ಮಹಾಮಹಿಮ ಕವಿ ಶೃಂಗಾರ ಕವಿ ಹಂಸರಾಜ ನೊಡೆಯ ಅಂತ ತನ್ನನ್ನು ತಾನು ಹೊಗಳಿಕೊಂಡಂಥ ಮಹಾಕವಿ. ಆ ಮಹಾಕವಿ ಇಲ್ಲಿಯ ಅನೇಕ ಕೃತಿರತ್ನಗಳನ್ನು ರಚಿಸಿದ್ದಾರೆ ಅಂತ ಹೇಳ್ತಾರೆ. ಅದು ಸುಮಾರು ಅವರ ಕಾಲಮಾನವೂ ಕೂಡ ಈ ಸಾವಿರ ಕಂಬದ ಬಸದಿಯ ರಚನೆಯ ಸಂದರ್ಭವೇ ಆಗಿರುವುದರಿಂದ ಅಲ್ಲಿ ಶಾಯಿಯನ್ನು ಉಪಯೋಗಿಸಿ ಗರಿಯಿಂದ ಈ ಕಾವ್ಯಗಳನ್ನು ಬರೆದಿದ್ದಾರೆ ಅನ್ನೋದಕ್ಕೆ ಒಂದು ಪ್ರತೀತಿ ಇದೆ. ಅಲ್ಲಿ ನೀರನ್ನು ನಾವು ಕೂಡ ಈಗಲೂ ಕೂಡ ಗಮನಿಸಬಹುದು. ಶಾಯಿಯನ್ನು ಹಾಕಿದಂಥ ನೀರು, ಕಲ್ಲಿನಲ್ಲಿ ರಚನೆ ಮಾಡಿದಂಥ ನೀರನ್ನು ಈಗಲೂ ಕೂಡ ಅಲ್ಲಿ ಕಾಣಿಸಬಹುದು. ಅಲ್ಲಿ ಪೀಠ ಕೂಡ ಪೂಜ್ಯ ಭಟ್ಟಾರಕರ ಪೀಠ ಇದೆ. ಪೂಜ್ಯ ಭಟ್ಟಾರಕರ ಮಾರ್ಗದರ್ಶನದಲ್ಲಿ ಈ 1430ರಿಂದ 1496ರವರೆಗೆ ವಿವಿಧ ರಾಜರುಗಳು, ಇಂಡರಸರು ಮತ್ತು ರಾಣಿಯರು, ಕಾರ್ಕಳದ ನಾಗಲಾದೇವಿ ಅನ್ನುವ ರಾಣಿ ತನ್ನ ಸಹೋದರನ ವಿಶೇಷವಾದಂಥ ಮಾರ್ಗದರ್ಶನದಲ್ಲಿ ತಾನು 60 ಅಡಿ ಎತ್ತರದ
ಸುಂದರವಾದ ಮಾನಸ್ತಂಭವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿಯ ಚಿತ್ರಾದೇವಿ ಮಂಟಪವನ್ನು ಭೈರವರಸನ ಮಕ್ಕಳಾದ ಚಿತ್ರಾದೇವಿ ಮತ್ತು ಪಂಡಿತದೇವಿ ಲಕ್ಷ್ಮೀದೇವಿ ಅನ್ನುವ ಮಕ್ಕಳು 1,000 ಮುಡಿ ಗೇಣಿ ಬರುವಂಥ ಹೊಸಬೆಟ್ಟು ಅನ್ನುವ ಗ್ರಾಮವನ್ನು ಉಂಬಳಿಯಾಗಿ ಬಿಟ್ಟು ಅದರಲ್ಲಿ ಬಂದಂಥ ದವಸ ಧಾನ್ಯಗಳಿಂದ ಈ ಬಸದಿಯಲ್ಲಿ ನಿರಂತರವಾಗಿ ಅನ್ನದಾನ, ಅಭಯದಾನ, ಔಷಧಾನ, ವಿದ್ಯಾದಾನ ಸಾಧು ಸಂತರಿಗೆ ನಡಿಬೇಕು ಅನ್ನುವುದಕ್ಕಾಗಿ ಈ ಒಂದು ದೊಡ್ಡ ದಾನವನ್ನೇ ಮಾಡಿದಂಥ ಕತೆ ಇತಿಹಾಸದ ಪುಟಗಳಿಂದ ತಿಳಿದು ಬರುತ್ತದೆ. ಚಿತ್ರಾದೇವಿ ಮಂಟಪದಲ್ಲಿ ವಿಶೇಷವಾಗಿ ಕೃಷ್ಣನ ಬಾಲಲೀಲೆಗಳು, ತೀರ್ಥಂಕರರ ವಿಶೇಷವಾದಂಥ ಬಾಲ್ಯದ ಘಟನೆಗಳು, ದಿಕ್ಪಾಲಕರ ಚಿತ್ರಗಳು, ಕೀರ್ತನಕಾರರು, ಗರುಡ ಮೊದಲಾದ ಚಿತ್ರಗಳನ್ನು ಸುಂದರವಾಗಿ ಕೆತ್ತಿದ್ದಾರೆ. ಸರಸ್ವತಿ ಪದ್ಮಾವತಿಯರ ಮೂರ್ತಿಗಳು ಮನೋಜ್ಞವಾಗಿ ದರ್ಶನೀಯವಾಗಿದೆ. ಅದೇ ರೀತಿಯಾಗಿ ನಾವು ಒಳಗೆ ಹೋದ ಹಾಗೆ ನಮಸ್ಕಾರ ಮಂಟಪ ಅಂತ ಹೇಳುವಂಥದ್ದು ಗದ್ದುಗೆ ಮಂಟಪ. ಆ ಮಂಟಪವನ್ನು ಇಲ್ಲಿಯ ರತ್ನ ವ್ಯಾಪಾರಿಗಳು 60 ಜನ ಶ್ರೇಷ್ಠಿಗಳು ಅದನ್ನು ನಿರ್ಮಾಣ ಮಾಡಿ ಗುರುಗಳಿಗೆ ಜಪ ತಪ ಅನುಷ್ಠಾನಕ್ಕಾಗಿ ಗದ್ದುಗೆಯನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನುವುದು ಇತಿಹಾಸದಿಂದ ತಿಳಿದು ಬರ್ತದೆ. ಅದೇ ರೀತಿಯಾಗಿ ಆ ಮಂಟಪದ ಮುಂದೆ ಹೋದ ಹಾಗೆ ತೀರ್ಥಂಕರರ ಮಂಟಪ ಇದೆ. ಅಲ್ಲಿ ಗಂಧಕುಟಿ ಮಂಟಪ ಅಂತ ಹೇಳ್ತಾರೆ. ಆ ಗಂಧಕುಟಿಯಲ್ಲಿ ಅನೇಕ ಜಿನಬಿಂಬಗಳನ್ನು 24 ಜಿನಬಿಂಬಗಳನ್ನು ಇಟ್ಟಿದ್ದಾರೆ. ವಿಶೇಷವಾಗಿ ಆ ಮಂಟಪದ ಮುಂದೆ ಹೋದ ಹಾಗೆ ನಮಗೆ ಸಿಗುವುದು ಸುಕನಾಸಿ ಮಂಟಪ ಮತ್ತು ಲಕ್ಷ್ಮೀ ಮಂಟಪ, ಆ ನಂತರ ಕಲಶ ಮಂಟಪ ಮತ್ತು ಕೊನೆಗೆ ಇರುವಂಥ ಗರ್ಭಗೃಹ ಮಂಟಪ. ಇಲ್ಲಿ ದೊಡ್ಡ ಮಂಟಪಗಳು 7, ಚಿಕ್ಕ ಮಂಟಪವನ್ನು ಸೇರಿಸಿದರೆ 9 ಮಂಟಪ. ಅದು ನವಪದಾರ್ಥದ ಸಂಕೇತವಾಗಿ, 7 ಸಪ್ತ ಪರಮಸ್ಥಾನದ ಪ್ರತೀಕವಾಗಿ, 7 ತತ್ವದ ಪ್ರತೀಕವಾಗಿ ಈ ಮಂಟಪಗಳ ನಿರ್ಮಾಣ ಆಗಿದೆ. ಇದನ್ನು ದೀಪೋತ್ಸವದ ಸಂದರ್ಭದಲ್ಲಿ ಭಗವಂತನನ್ನು ದೂರದ 6 ಮಂಟಪಗಳನ್ನು ಹೊರತುಪಡಿಸಿ 3ನೆಯ ಮಂಟಪ ಚೆನ್ನಭೈರಾದೇವಿ ಮಂಟಪದಿಂದ ನೋಡುವುದೇ ಕಣ್ಣಿಗೆ ಹಬ್ಬ. ಭಗವಂತನ ಭಕ್ತಿಯಿಂದ ಈ ಒಂದು ಚಂದ್ರನಾಥ ಸ್ವಾಮಿಗೆ ಎಲ್ಲರೂ ಕೂಡ ತಮ್ಮ ರಾಗದ್ವೇಷಗಳು ಅಳಿಲಿ, ದ್ವೇಷಾಸೂಯೆಗಳು ನಾಶವಾಗಲಿ ಅನ್ನೋ ಭಾವನೆಯಿಂದ ಶಾಂತಿಗಾಗಿ ಈ ಬಸದಿಯ ಧ್ಯಾನ, ಜಪ, ತಪ ಅನುಷ್ಠಾನಕ್ಕಾಗಿ ದೇಶ ವಿದೇಶಗಳಿಂದ ನಿತ್ಯ ಬರುತ್ತಾರೆ. ಈ ಒಂದು ಬಸದಿಯ ವಿಶೇಷತೆ ಅಂದರೆ ಇದು ದೀಪಾವಳಿಯ ಸಂದರ್ಭ, ಅದೇ ರೀತಿಯಾಗಿ ಚೈತ್ರ ಮಾಸದ ಯುಗಾದಿಯಿಂದ ಅಮಾವಾಸ್ಯೆಯವರೆಗೆ ನಮ್ಮ ಈ ಬಸದಿಯಲ್ಲಿ 1 ತಿಂಗಳ ಪರ್ಯಂತ ವಸಂತ ಪೂಜೆ ನಡೀತದೆ. ಆ ಸಂದರ್ಭದಲ್ಲಿ ಪ್ರತಿನಿತ್ಯ ನಡೆಯುವಂಥ ತ್ರಿಕಾಲ ಪೂಜೆಯಲ್ಲಿ ವಿಶೇಷವಾಗಿ ಚೈತ್ರ ಮಾಸದ ಪೂಜೆಯಲ್ಲಿ ಉತ್ಸವಗಳಿರ್ತವೆ ಮತ್ತು ಶ್ರೀಬಲಿ ಉತ್ಸವ ಇರ್ತದೆ. ಭಗವಂತನನ್ನು ಹೊರಗೆ ಪ್ರದಕ್ಷಿಣಾಪಥದಲ್ಲಿ 3 ಬಾರಿ ಸರ್ವಾಣ್ಣ ಯಕ್ಷನನ್ನು ಹೊತ್ತು ಭಗವಂತನ ಅಭಿಷೇಕಕ್ಕಾಗಿ ಆಧ್ಯಾತ್ಮ ನೃತ್ಯವನ್ನು ಮಾಡುತ್ತಾ ನಾಗದೇವರ ಕ್ಷೇತ್ರಪಾಲರ ಪೂಜೆಯನ್ನು ಮಾಡಿ ಕಟ್ಟೆಯಲ್ಲಿ ಭಗವಂತನನ್ನು ಇರಿಸಿ ಆರತಿಯನ್ನು ಎತ್ತಿ ಗಂಧೋದಕ ಪ್ರಸಾದವನ್ನು ಹಂಚಿ ಅವಲಕ್ಕಿ ಪಂಚಕಜ್ಜಾಯ ಇದನ್ನು ಊರಿಗೆಲ್ಲ ಹಂಚಿ ಸಂತೋಷ ಪಡುತ್ತಾರೆ. ಆ ಸಂದರ್ಭದಲ್ಲಿ 7 ದಿನಗಳ ಕಾಲ ಧ್ವಜಾರೋಹಣದಿಂದ ಧ್ವಜ ಅವರೋಹಣದವರೆಗೆ ರಥೋತ್ಸವ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯುತ್ತದೆ. ಅದು ಪ್ರತಿ ವರ್ಷವೂ ಕೂಡ ಮಹಾವೀರ ಜನ್ಮ ಕಲ್ಯಾಣದ 4ನೇ ದಿನ ಕಿರಿಯ ರಥ ಮತ್ತು ಹುಣ್ಣಿಮೆಯ ದಿನ ಹಿರಿಯ ರಥ ನಡೆಯುವಂಥ ಪದ್ಧತಿ. ಅದನ್ನು ಅನುಷ್ಠಾನವಾಗಿ ನಮ್ಮ ಹಿಂದಿನ ಗುರು ಪರಂಪರೆಯವರು ನಡೆಸಿದ ಹಾಗೆ ಊರಿನ ಪರವೂರ ಶ್ರದ್ಧಾವಂತ ಭಕ್ತರ ಸಹಕಾರದಿಂದ ಇವತ್ತು ಕೂಡ ತುಂಬ ಸುಂದರವಾಗಿ ಚೆನ್ನಾಗಿ ನಡೆಸಲಾಗುತ್ತದೆ. ವಿಶೇಷವಾಗಿ ಈ ಬಸದಿಯಲ್ಲಿ ಯುಗಾದಿಯಂದು ಪಂಚಾಂಗ ಶ್ರವಣ ಅನ್ನುವ ಒಂದು ಪರಂಪರೆ ಪ್ರತಿ ವರ್ಷ ನಡೆಯತಕ್ಕಂಥ ಸುಖ ದುಃಖಗಳ ಬಗ್ಗೆ, ಲಾಭ ನಷ್ಟದ ಬಗ್ಗೆ, ಪಂಚಾಂಗದಲ್ಲಿ ನವಗ್ರಹಗಳು ಯಾವ್ಯಾವ ರಾಶಿಯವರಿಗೆ ಎಷ್ಟೆಷ್ಟು ಲಾಭ ಮತ್ತು ಹಾನಿಯನ್ನು ಕೊಡುತ್ತಾರೆ, ಅದಕ್ಕಾಗಿ ಯಾರು ಧರ್ಮದಲ್ಲಿ ನಿರತರಾಗ್ತಾರೆ ಅವರಿಗೆ ಗ್ರಹರ ಅರಿಷ್ಟಗಳು ಆಗುವುದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟು ಧರ್ಮದಿಂದವೇ ಸುಖ, ಧರ್ಮದಿಂದವೇ ಸಂಪತ್ತು, ಧರ್ಮದಿಂದವೇ ಕಲ್ಯಾಣ ಅನ್ನುವ ವಿಚಾರವನ್ನು ಹೇಳುವಂಥ ಪದ್ಧತಿ ಇದೆ. ಕ್ಷೇತ್ರಪಾಲ ದೇವರು ಇಲ್ಲಿ ವಿಶೇಷವಾಗಿ ಒಂದು ಕಾರುಣಿಕ ಮೂರ್ತಿ. ಇಲ್ಲಿಯ ಕ್ಷೇತ್ರಪಾಲನಿಗೆ ವಿಶೇಷವಾದಂಥ ಸಿಯಾಳಾಭಿಷೇಕ ಮಾಡಿ ನಮ್ಮ ಮಳೆ ಅತಿವೃಷ್ಟಿಯಾದಾಗ, ಅನಾವೃಷ್ಟಿಯಾದಾಗ ಒಂದು ಹರಕೆ ಇಡುವಂಥ ಪದ್ಧತಿ ಇಲ್ಲಿ ವಿಶೇಷ. ಇಲ್ಲಿಯ ಚಂದ್ರಪ್ರಭ ಸ್ವಾಮಿಗೆ ಯಾವುದಾದರೂ ರೋಗ, ಮಾನಸಿಕ ಕ್ಷೋಭೆಗಳು ಉಂಟಾದಾಗ ಭಗವಂತನಿಗೆ ಹೇಳಿಕೊಂಡು ಹರಕೆ ಹೇಳಿದರೆ ಅವರ
ಮನಸ್ಸು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತದೆ ಅನ್ನುವ ಒಂದು ಪದ್ಧತಿಗೆ ಒಂದು ಕಥೆ ಇದೆ. ಅದು ವಿಶೇಷವಾಗಿ ಭೈರವರ ಸನಿಗೆ ಒಂದು ವ್ಯಾಧಿ ಉಂಟಾದಾಗ ಆ ವ್ಯಾಧಿಯ ನಿರ್ಮೂಲನಕ್ಕಾಗಿ ತಾನು ಬಂಗಾರದ ಕಲಶವನ್ನು ಭಗವಂತನಿಗೆ ಸಮರ್ಪಿಸ್ತೇನೆ ಅಂತ ಹೇಳ್ತಾನೆ. ಆಗ ಅವನ ವ್ಯಾಧಿಯು ಇನ್ನಿಲ್ಲದಂತೆ ಅದು ಮುಕ್ತಾಯವಾಗುತ್ತದೆ. ಅದಕ್ಕಾಗಿ ಈ ಭಗವಂತನ ಮಹಿಮೆಯಿಂದಲೇ ನನ್ನ ರೋಗವು ಗುಣವಾಯಿತು ಎಂದು ತಿಳಿದು ಅವನು ಅಂದೇ ಬಂಗಾರದ ಕಲಶವನ್ನು ಸಮರ್ಪಿಸುತ್ತಾನೆ. ಅಂಥ ನೂರಾರು ಐತಿಹ್ಯಗಳು ಈ ಸಾವಿರ ಕಂಬದ ಬಸದಿಯ ಹಿಂದೆ ಇದೆ. ವಿಶೇಷವಾಗಿ ಈ ಬಸದಿ ಶಾಂತಿಯ ಸಂಕೇತ, ಈ ಬಸದಿ ನೆಮ್ಮದಿಯ ಸಂಕೇತ, ಈ ಬಸದಿ ಶಿಲ್ಪ ಸೌಂದರ್ಯಗಳಿಂದ ಒಡಗೂಡಿ ಸರ್ವ ಧರ್ಮೀಯರನ್ನು ಕೈಬೀಸಿ ಕರೆಯುತ್ತದೆ. ಇಲ್ಲಿ ಯಾವುದೇ ರೀತಿಯ ಭಾಷೆಯ ಅಥವಾ ವರ್ಣದ ಒಂದು ಗೊಂದಲಗಳಿಲ್ಲ. ಭಾರತೀಯ ವಸ್ತ್ರ ಸಂಹಿತೆಯನ್ನು ಪಾಲಿಸಿಕೊಂಡು ಈ ಬಸದಿಗೆ ದರ್ಶನಕ್ಕೆ ಬರಬೇಕೆನ್ನುವುದು ಒಂದು ನಿಯಮ. ಉಳಿದಂತೆ ಎಲ್ಲರಿಗೂ ಮುಕ್ತವಾದ ಅವಕಾಶವನ್ನು ಇಲ್ಲಿಯ ನಮಸ್ಕಾರ ಮಂಟಪದವರೆಗೆ ತೆರೆದಿಡಲಾಗಿದೆ. ಬೆಳಿಗ್ಗೆ ಗಂಟೆ 7:30ರಿಂದ ಸಂಜೆ 6 ಗಂಟೆಯವರೆಗೆ ಈ ಬಸದಿ ತೆರೆದಿರುತ್ತದೆ. ಚೈತ್ರ ಮಾಸದ 1 ತಿಂಗಳು ರಾತ್ರಿ 9 ಗಂಟೆಯವರೆಗೂ ಬಸದಿ 8:30ವರೆಗೂ ತೆರೆದಿರ್ತದೆ. ರಥೋತ್ಸವ ಸಂದರ್ಭ ಸರ್ಕಾರ ವಿಧಿಸಿದ ನಿಯಮದಂತೆ ರಾತ್ರಿ 12 ಗಂಟೆಯವರೆಗೆ ಈ ಬಸದಿ ತೆರೆದಿರುತ್ತದೆ. ಇಂಥ ಒಂದು ವಿಶಿಷ್ಟವಾದ ಬಸದಿಯ ಒಂದು ರಚನೆಗೆ ಚೆನ್ನಭೈರಾದೇವಿ ಮತ್ತು ಇಲ್ಲಿಯ ತುಂಡರಸರಾದಂಥ ವಿಶೇಷವಾಗಿ ಕಾರ್ಕಳದ ಭೈರವರಸರು, ಅದೇ ರೀತಿಯಾಗಿ ಚೌಟರು ಮತ್ತು ಇಲ್ಲಿಯ ನಮ್ಮ ಅಜಿಲರು, ಅದೇ ರೀತಿಯಾಗಿ ತೋಳಾಹಾರರು, ಹೊಸಂಗಡಿಯ ಬಿನ್ನಾಣರು ಮೊದಲಾದ ಅರಸರು, ಬಂಗರಸರು, ಬಂಗ್ವಾಡಿಯ ಬಂಗರಸರು ಮತ್ತು ಉಳ್ಳಾಲದ ರಾಣಿಯ ಹಬ್ಬಕ್ಕ ಮತ್ತು ನಮ್ಮ ಸಂಗಿರಾಯ ಅನ್ನುವ ಸಂಗೀತಪುರ ಹಾಡುವಳ್ಳಿಯ ಅರಸರು ಮತ್ತು ಮುದ್ರಾಡಿ ಬೀಡಿನ ಸಾಮಂತರು, ಆನಂತರ ಹೆಬ್ರಿಯ ಬಲ್ಲಾಳರು ಮೊದಲಾದ ದಾನ ಧರ್ಮಗಳನ್ನು ಮಾಡಿ ಇಲ್ಲಿಯ ವಿವಿಧ ರೀತಿಯ ಬಿಂಬಗಳನ್ನು ನಿರ್ಮಾಣ ಮಾಡಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ದಾನವನ್ನು ನೀಡಿ ವಿಶೇಷವಾಗಿ ಈ ಬಸದಿಯ ಜಾಗವನ್ನು ಕೂಡ ವಿಜಯನಗರದ ಅರಸರ 2ನೇ ದೇವರಾಯ ಒಡೆಯನಲ್ಲಿ ಅಂದಿನ ಚಾರುಕೀರ್ತಿ ಪಂಡಿತ ದೇವರು ತಮ್ಮ ನಿರೂಪವನ್ನು ಬರೆದು, ನಾವೊಂದು ಬೃಹದಾಕಾರದ ದೇಗುಲವನ್ನು ನಿರ್ಮಾಣ ಮಾಡುವವರಿದ್ದೇವೆ, ನಮಗೆ ಸ್ಥಳವನ್ನು ದಾನ ಕೊಡಬೇಕು ಅಂತ ಬಯಸಿದಾಗ ಅವರಿಗೆ ಬೇಕಾದಂಥ ಸುಮಾರು 10ರಿಂದ 12 ಎಕರೆ ಪ್ರದೇಶವನ್ನು ಧಾರಾಪೂರ್ವಕವಾಗಿ ತನ್ನ ಗವರ್ನರಾದ ಮಂಗಳೂರಿನ ದೇವಪ್ಪ ಒಡೆಯ ಅನ್ನುವರಿಗೆ ತಿಳಿಸಿ 2ನೇ ದೇವರಾಯ ಒಡೆಯರು ಈ ಜಾಗವನ್ನು ದಾನವಾಗಿ ಕೊಡ್ತಾರೆ. ದಾನವಾಗಿ ಪಡೆದ ಸ್ವಾಮೀಜಿಯವರು ಇಲ್ಲಿಯ ಶ್ರೇಷ್ಠಿಗಳು, ಜಮೀನ್ದಾರರು, ತುಂಡರಸರು, ರಾಜರು, ರಾಣಿಯರು ಎಲ್ಲ ಸಹಕಾರವನ್ನು ಪಡೆದು ವಿಶಿಷ್ಟವಾಗಿ 1496ರಲ್ಲಿ 3 ನೆಲೆಯ ಈ ಬಸದಿಯ ನಿರ್ಮಾಣವಾಗುತ್ತದೆ. ಆನಂತರ ಪುಟ್ಟಯ್ಯ ಅನ್ನುವ ವರ್ತಕರು ಹಾಸನದಿಂದ ಕ್ಷುಲ್ಲಕ ಅನ್ನುವ ದೀಕ್ಷೆಯನ್ನು ಪಡೆದು ಗಿರಿನಾರಿಗೆ ಹೋಗಿ ಅಲ್ಲಿಯ ದಾನ ಧರ್ಮ ಪ್ರಚಾರವನ್ನು ಮಾಡಿ, ಅಲ್ಲಿಯ ಧರ್ಮ ಪ್ರಚಾರದಿಂದ ಪ್ರಭಾವಿತಗೊಂಡ ದಾನಿಗಳು ಅವರಿಗೆ ಬೇಕಾದಂಥ ದಾನವನ್ನು ಮಾಡಿ ಇಲ್ಲಿ ತಾಮ್ರದ ಹೊದಿಕೆಯನ್ನು ಆ ಸಂದರ್ಭದಲ್ಲಿ ಸಹಸ್ರಕೂಟ ಜಿನಾಲಯಕ್ಕೆ ಮಾಡಿರುತ್ತಾರೆ. ಆನಂತರ ಸಿದ್ಧಕೂಟದಲ್ಲೂ ಕೂಡ ನಿರ್ಮಾಣವನ್ನು ಇಲ್ಲಿ ವಿವಿಧ ರೀತಿಯ ಶ್ರೇಷ್ಠಿಗಳು ಮತ್ತು ನಾರಾವಿ, ಕಾರ್ಕಳ, ಅದೇ ರೀತಿಯಾಗಿ ಮೂಡುಬಿದ್ರಿಯ ದೊಡ್ಡ ದೊಡ್ಡ ಮನೆತನಗಳ ಶ್ರಾವಕರು ಇದಕ್ಕೆ ದಾನವನ್ನು ನೀಡಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಸಿದ್ಧಕೂಟದ ನಿರ್ಮಾಣವನ್ನು ಮಾಡುತ್ತಾರೆ. ಇಲ್ಲಿಯ ಎಲ್ಲ ಆಡಳಿತವು ಶ್ರೀ ಜೈನ ಮಠದಿಂದಲೇ ನಡೆಯುವಂಥದ್ದು. ಇಲ್ಲಿಯ ವ್ಯವಸ್ಥೆ, ವಿದ್ಯುತ್, ಹಾಗೆ ಕುಡಿಯುವ ನೀರು ಮತ್ತು ಇಲ್ಲಿಯ ಸಿಬ್ಬಂದಿಯ ನೇಮಕ ಇತ್ಯಾದಿ, ಪುರೋಹಿತರು, ಅರ್ಚಕರ ನೇಮಕ, ಅವರ ವೇತನ ಎಲ್ಲವೂ ಕೂಡ ಶ್ರೀಮಠದಿಂದ ಸಾಂಗವಾಗಿ ನೆರವೇರುತ್ತದೆ. ವಿಶೇಷವಾಗಿ ಹಿಂದೆ ಬಹಳಷ್ಟು ಆಸ್ತಿ ಇತ್ತು. ಆ ಸಂದರ್ಭದಲ್ಲಿ 100 ಜನ ಕೆಲಸಗಾರರಿದ್ದರು. ಆದರೆ ಇಂದು ಭೂಮಸೂದೆ ಜಾರಿಯಿಂದಾಗಿ ಆಸ್ತಿ ಪಾಸ್ತಿಗಳು ಎಲ್ಲವನ್ನು ಕಳೆದುಕೊಂಡರೂ ಇವತ್ತು ದಾನ ಮಾಡತಕ್ಕಂಥ ಹೃದಯ ಶ್ರೀಮಂತ ಇರುವಂಥ ಶ್ರಾವಕರ ಸಹಕಾರದಿಂದ ಈ ಬಸದಿಯನ್ನು ಉತ್ತರ ಭಾರತದ ಮತ್ತು ಇತರ ಯಾತ್ರಾರ್ಥಿಗಳ ಸಹಕಾರದಿಂದ ಈ ಬಸದಿಯನ್ನು ಚೆನ್ನಾಗಿ ನಿರ್ವಹಿಸಲಾಗುತ್ತಿದೆ. ವಿಶೇಷವಾಗಿ ಈ ಬಸದಿಗೆ ಭೇಟಿ ನೀಡಲು ಅಕ್ಟೋಬರ್ನಿಂದ ಫೆಬ್ರವರಿವರೆಗೆ ಪ್ರಶಸ್ತವಾದದ್ದು. ಉಳಿದಂತೆ ಬೇಸಿಗೆಯಲ್ಲೂ ಕೂಡ ಬರಬಹುದು, ಮಳೆಗಾಲದಲ್ಲೂ ಕೂಡ ಬರಬಹುದು. ವಿಶೇಷವಾಗಿ ಈ ಒಂದು ಬಸದಿ
ಎಲ್ಲರನ್ನು ಕೂಡ ಕೈ ಬೀಸಿ ಕರೆಯುತ್ತದೆ. ಪರ್ವಕಾಲದಲ್ಲೇ ಬರಬೇಕಾದ್ರೆ ಏಪ್ರಿಲ್ ತಿಂಗಳಿನಲ್ಲಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಯುಗಾದಿಯಿಂದ ಒಂದು ತಿಂಗಳ ಪರ್ಯಂತದ ಈ ಕಾರ್ಯಕ್ರಮ ಕೂಡ ಆಗಮಿಸಬಹುದಾಗಿದೆ. ಇಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಗಳಿಗೂ ಕೂಡ ಅವಕಾಶಗಳನ್ನು ನೀಡಲಾಗುತ್ತದೆ. ವಿಶೇಷವಾಗಿ ಧಾರ್ಮಿಕತೆಯ ಮೌಲ್ಯಗಳನ್ನು ಪ್ರತಿಪಾದಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ನೀಡಲಾಗುತ್ತದೆ. ಸಾಮಾಜಿಕವಾಗಿ ವಿಶೇಷವಾದಂಥ ಆರೋಗ್ಯ ಮತ್ತು ಇತರ ಸಾಮಾಜಿಕ ಜಾಗೃತಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿಗೂ ಇಲ್ಲಿ ಮುಕ್ತ ಅವಕಾಶವನ್ನು ನೀಡಲಾಗ್ತದೆ. ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಸಂದರ್ಶನವನ್ನು ಮಾಡತಕ್ಕಂಥ ಯಾತ್ರಾರ್ಥಿಗಳಿಗೆ ಧಾರ್ಮಿಕರಿಗೆ ತಮ್ಮ ಒಂದು ಯೂಟ್ಯೂಬ್ ಮೂಲಕ ಈ ಒಂದು ಬಸದಿಯ ಪ್ರಚಾರ ಮತ್ತು ಪ್ರಸಾರವನ್ನು ಮಾಡುವುದಕ್ಕಾಗಿ ಉತ್ಸಾಹಿತರಾಗಿದ್ದಾರೆ. ಈ ಎಲ್ಲ ಯೂಟ್ಯೂಬ್ ವೀಕ್ಷಕರು ಇದನ್ನು ಸುಂದರವಾದ ಈ ದೃಶ್ಯವನ್ನು ನೋಡಿ ನಿಮ್ಮ ಒಳ್ಳೆಯ ಹುರಿದುಂಬಿಸುವ ಮಾತುಗಳನ್ನು ಕೊಡಿ, ಅವರನ್ನು ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ನಮ್ಮ ಎರಡು ಮಾತುಗಳಿಗೆ ಶಾಂತಿ ಕೊಡ್ತೇವೆ. ಎಲ್ಲರೂ ನಮ್ಮ ಕ್ಷೇತ್ರಕ್ಕೆ ಬನ್ನಿ. ನಿಮಗೆಲ್ಲರಿಗೂ ಸ್ವಾಗತ. ಓಂ ಶಾಂತಿ ಶಾಂತಿ ಶಾಂತಿ.